ಹಾಯ್ ಗೈಸ್, ನನ್ನ ಹೆಸರು ತರುಣ್ ಅಂತ. ನಾವು ಇವತ್ತು CPL ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೂಡ. ಈ CPL ಯಾಕೆ ಇಷ್ಟು ಟ್ರೆಂಡ್ ಆಗ್ತಾ ಇದೆ ಅಂತ ನೋಡಿದಾಗ ಅದರಲ್ಲಿ RCB ಟೀಮ್ ಇದೆ ಅಂತ ಅರ್ಥ ಆಯ್ತು. ಅದಕ್ಕೆ ಈ ಲೀಗ್ ಅನ್ನೋದು ಇಷ್ಟು ಟ್ರೆಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ CPL ಯಾವಾಗ ಸ್ಟಾರ್ಟ್ ಆಯ್ತು, ಯಾಕೆ ಎಷ್ಟು ವರ್ಷ ಆಡಿದ್ರು, ಯಾಕೆ ನಿಲ್ಸಾಕಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇವಾಗ ರೀಲಾಂಚ್ ಮಾಡ್ತಾ ಇದಾರೆ, ಅದು ತುಂಬಾ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಈ ಕಹಾನಿ ತಿಳ್ಕೊಬೇಕಂದ್ರೆ 2003 ಹೋಗ್ಬೇಕು ನಾವು. T20 ಲೀಗ್ ಯಾವಾಗ ಸ್ಟಾರ್ಟ್ ಆಯ್ತು, T20 ಲೀಗ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆದಾಗ T20 ಪ್ಲಾಟ್ಫಾರ್ಮ್ ತುಂಬಾ ಸಕ್ಸಸ್ ಆಯ್ತು. ಮತ್ತೆ ಎಲ್ಲಾ ದೇಶಗಳಲ್ಲಿ ಅವರೇ ಡೊಮೆಸ್ಟಿಕ್ ಲೀಗ್ ತರ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡಿದ್ರು. ಇವಾಗ ಆಸ್ಟ್ರೇಲಿಯಾದಲ್ಲಿ ಬಿಗ್ ಬ್ಯಾಶ್ ಲೀಗ್, ಇಂಗ್ಲೆಂಡ್ ಅಲ್ಲಿ T20 ಬ್ಯಾಶ್ ಲೀಗ್, ಸೌತ್ ಆಫ್ರಿಕಾದಲ್ಲಿ S20, ಪಾಕಿಸ್ತಾನದಲ್ಲಿ PSL, ಇಂಡಿಯಾದಲ್ಲಿ IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಯಾವಾಗ 2008 ಅಲ್ಲಿ IPL ಮ್ಯಾಸಿವ್ ಸಕ್ಸಸ್ ಕಾಣ್ತದೋ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯೋಚನೆ ಬರುತ್ತೆ BCCI ಮತ್ತೆ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಮತ್ತೆ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಇವರೆಲ್ಲ ಸೇರಿ ಈ ಲೀಗ್ ನ ಇನ್ನೂ ಒಂದು ರೇಂಜ್ ಅಲ್ಲಿ, ಅಂದ್ರೆ ಚಾಂಪಿಯನ್ಸ್ ಲೀಗ್ಸ್ ತರ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬರುತ್ತೆ. ಈ ಐಡಿಯಾ ಎಲ್ಲಿಂದ ಬಂದಿದೆ ಅಂದ್ರೆ, ಯುಫಾ ಚಾಂಪಿಯನ್ಸ್ ಲೀಗ್ ಅಂತ ಯುರೋಪ್ ಅಲ್ಲಿ ಒಂದು ಲೀಗ್ ಇದೆ. ಅಲ್ಲಿ ಏನಪ್ಪಾ ಅಂದ್ರೆ, ಯುರೋಪಿಯನ್ ಕಂಟ್ರಿಯಲ್ಲಿ ಇರೋ ಎಲ್ಲಾ ದೇಶಗಳಲ್ಲಿ ಆಡಿ ಫೈನಲ್ಸ್ ಮತ್ತೆ ರನ್ನರ್ ಆಫ್ ಆಗಿರೋ ಎರಡು ಟೀಮ್ ನ ಒಂದ್ ಹತ್ರ ಸೇರಿಸಿ ಆ ಟೀಮ್ಲೆಲ್ಲ ಆಡಿ ಅದರಲ್ಲಿ ಆಗಿರೋ ಚಾಂಪಿಯನ್ಸ್ ನ ಯುರೋಪಿಯನ್ ಚಾಂಪಿಯನ್ಸ್ ಅಂತ ಒಂದು ಬಿರುದು ಕೊಡ್ತಾರೆ. ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಈ CPL ಲೀಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಎಲ್ಲಾ ಕ್ರಿಕೆಟ್ ಬೋರ್ಡ್ಸ್ ಎಲ್ಲ ಡಿಸ್ಕಸ್ ಮಾಡಿ ಈ ಲೀಗ್ ನ 2008 ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಲೀಗ್ ನ December 3 ಸ್ಟಾರ್ಟ್ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಆದ್ರೆ ಆ ಇಯರ್ ಮುಂಬೈ ಮೇಲೆ ಅಟ್ಯಾಕ್ಸ್ ನಡೆಯುತ್ತೆ. ಆ ಅಟ್ಯಾಕ್ಸ್ ನಿಂದ ಈ ಲೀಗ್ ನ 2009 ಗೆ ಶಿಫ್ಟ್ ಮಾಡ್ತಾರೆ. 2009 ಅಕ್ಟೋಬರ್ 8 ನ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾ ಇಂದ IPL ಟೀಮ್ಸ್ ಡೇರ್ ಡೆವಿಲ್ಸ್ ಮತ್ತೆ RCB ಮತ್ತೆ ಡೆಕ್ಕನ್ ಚಾರ್ಜರ್ಸ್ ಈ 3 ಟೀಮು ಸೆಲೆಕ್ಟ್ ಆಗುತ್ತೆ. ಮತ್ತೆ ಆಸ್ಟ್ರೇಲಿಯಾದಿಂದ 2 ಟೀಮ್ಸ್, ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಇಂದ ಒಂದೊಂದು ಟೀಮ್ಸ್ ಬರುತ್ತೆ. ಇದರಲ್ಲಿ ಇಂಡಿಯಾ ಇಂದ ಬಂದಿರೋ 3 ಟೀಮ್ಸ್ ಕೂಡ ಪ್ಲೇ ಆಫ್ ರೇಂಜ್ ಕೂಡ ಹೋಗಲ್ಲ. ಆದ್ರೆ ಚಾಂಪಿಯನ್ಸ್ ಆಗಿ ಆಸ್ಟ್ರೇಲಿಯಾ ಇಂದ ಬಂದ ನ್ಯೂ ಸೌತ್ ವೇಲ್ಸ್ ಚಾಂಪಿಯನ್ಸ್ ಆಗ್ತಾರೆ. ಮತ್ತೆ ಆ ಇಯರ್ ಚಾಂಪಿಯನ್ಸ್ ಆಗ್ತಾರೆ. ಈ ಲೀಗು 5 ವರ್ಷ ಸಕ್ಸಸ್ ಆಗಿ ನಡೆಯುತ್ತೆ. ಇದರಲ್ಲಿ ಈ 5 ವರ್ಷನು ಮುಂಬೈ 2 ಸಲಿ, ಮತ್ತೆ CSK 2 ಸಲಿ, ಮತ್ತೆ ಸಿಡ್ನಿ ಸಿಕ್ಸರ್ಸ್ 1 ಸಲಿ ಚಾಂಪಿಯನ್ಸ್ ಆಗ್ತಾರೆ. ಈ ಲೀಗು 2009 ನಿಂದ ಹಿಡಿದು 2014 ವರೆಗೂ ಸಕ್ಸಸ್ ಆಗಿ ನಡೆಯುತ್ತೆ. ಆದ್ರೆ 2015 ಅಲ್ಲಿ ಈ ಲೀಗ್ ನ ಸ್ಟಾಪ್ ಮಾಡ್ಬೇಕಂತ ಎಲ್ಲಾ ಕ್ರಿಕೆಟ್ ಬೋರ್ಡ್ಸ್ ಡಿಸೈಡ್ ಮಾಡಿ ಒಂದು ಪ್ಲಾನ್ ಮಾಡ್ತಾರೆ. ಯಾಕೆ ನಿಲ್ಸಾಕಿದ್ರು ಅದು ಹೇಳ್ತೀನಿ. ಯಾಕಪ್ಪ ಅಂದ್ರೆ, ಇವಾಗ IPL ನಡೆಯೋ ಟೀಮ್ಸ್ ಆಡೋವಾಗ, VVL ನಡೆಯೋ ಟೀಮ್ ಆಡೋವಾಗ IPL ಫ್ಯಾನ್ಸ್ ಇರ್ತಾರಲ್ಲ, ಆ IPL ಫ್ಯಾನ್ಸ್ ಆ ಟೀಮ್ಸ್ ನೋಡಕ್ ಮಾತ್ರ ಬರ್ತಾ ಇದ್ರು. ಇನ್ ಮಿಕ್ಕಿದ ಟೀಮ್ಸ್ ಬರ್ತಾ ಇತ್ತಲ್ಲ, ಆ ಟೀಮ್ಸ್ ನೋಡಕ್ ಯಾರು ಹೋಗ್ತಾ ಇರ್ಲಿಲ್ಲ. ಬೇಸಿಕ್ ಆಗಿ ಈ ಹೋಸ್ಟ್ ಮಾಡ್ತಾ ಇದ್ದ ಕಂಟ್ರೀಸ್ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಮಾತ್ರ ಹೋಸ್ಟ್ ಮಾಡ್ತಾ ಇದ್ರು. ಅವಾಗ ಫ್ಯಾನ್ಸ್ ಅನ್ನೋರು IPL ಇಂದ ಬಂದಿರೋ ಟೀಮ್ ಮಾತ್ರ ನೋಡಕ್ ಬರ್ತಾ ಇದ್ರು, ಮಿಕ್ಕಿದ ಟೀಮ್ಸ್ ನ ನೋಡಕ್ ಹೋಗ್ತಾ ಇರ್ಲಿಲ್ಲ. ಇದೊಂದು ಕಾರಣ. ಆದ್ರೆ ಓವರ್ ಡೋಸ್ ಆಫ್ ಕ್ರಿಕೆಟ್ ಅಂದ್ರೆ IPL ಮಾರ್ಚ್ ಅಲ್ಲಿ ನಡೀತಾ ಇತ್ತು, ಮತ್ತೆ IPL ಜೂನ್ ಅಲ್ಲಿ ಎಂಡ್ ಆಗ್ತಾ ಇತ್ತು. ಮತ್ತೆ ಇಂಡಿಯಾ ಟೂರ್ಸ್ ಎಲ್ಲ ಇರ್ತಾ ಇತ್ತು. ಮತ್ತೆ ಈ ಲೀಗ್ ನ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರು. ಫ್ಯಾನ್ಸ್ ಗೆ ಅವಾಗ ತುಂಬಾ ಬೇಜಾರಾಗ್ಬಿಡೋದು. ಅಂದ್ರೆ ಈ ಲೀಗ್ ಎಲ್ಲ ನೋಡಿ ಮತ್ತೆ ಆ ಲೀಗ್ ಬರೋ ಪಟ್ಟಿಗೆ ಒಂಥರ ಡಿಸ್ಎಂಗೇಜ್ ಆಗ್ತಾ ಇತ್ತು. ವ್ಯೂವರ್ಶಿಪ್ ಕೂಡ ಕಮ್ಮಿ ಆಗ್ಬಿಡ್ತಾ ಇತ್ತು. ಇದರಿಂದ ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಲಾಯಲ್ಟಿ, ಪ್ಲೇಯರ್ಸ್ ಲಾಯಲ್ಟಿ. ಎಕ್ಸಾಂಪಲ್ಗೆ ಟಿಮ್ ಡೇವಿಡ್ ನ ತಗೋಣ. ಟಿಮ್ ಡೇವಿಡ್ ಅವರು RCB ಅಲ್ಲಿ ಆಡ್ತಾರೆ, ಮತ್ತೆ ಅವ್ರು ಆಸ್ಟ್ರೇಲಿಯಾದಲ್ಲಿ ಅವರು ಡೊಮೆಸ್ಟಿಕ್ ಲೀಗ್ ಅಲ್ಲಿ ಕೂಡ ಆಡ್ತಾರೆ. ಇವಾಗ ಒಂದೇ ಸ್ಟೇಜ್ ಅಲ್ಲಿ 2 ಟೀಮ್ ಬಂದಾಗ ಪ್ಲೇಯರ್ ಯಾವ ಟೀಮ್ ಅಲ್ಲಿ ಆಡ್ಬೇಕಂತ ಇದಿರಲ್ಲ. ಅವಾಗ ಆ ಪ್ಲೇಯರ್ ಫೈನಾನ್ಷಿಯಲ್ ಯಾವ ಟೀಮ್ ಜಾಸ್ತಿ ಕೊಡುತ್ತೋ ಆ ಟೀಮ್ ಅಲ್ಲಿ ಆಡಕ್ ಟ್ರೈ ಮಾಡ್ತಾರೆ. ಅವಾಗ ಅವ್ರು RCB ಅಲ್ಲಿ ಆಡಿದ್ರೆ ಅವ್ರು ಡೊಮೆಸ್ಟಿಕ್ ಲೀಗ್ ಅಲ್ಲಿ ಒಬ್ಬ ಸ್ಟ್ರಾಂಗರ್ ಪ್ಲೇಯರ್ ಕಮ್ಮಿ ಆಗ್ತಾರೆ. ಅವಾಗ ಅಲ್ಲಿ ವೀಕ್ ಪ್ಲೇಯರ್ ಆಡಿಸ್ತಾರೆ. ಅದಕ್ಕೆ ಪ್ಲೇಯರ್ ಲಾಯಲ್ಟಿ ಕೂಡ ಅಲ್ಲಿ ಮಿಸ್ ಆಗುತ್ತೆ. ಇದೊಂದು ಕಾರಣ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಸ್ಪಾನ್ಸರ್ಸ್ ಅವರು ಸ್ಪಾನ್ಸರ್ಶಿಪ್ ಕೊಡೋರು ಮೊದಲು ಏರ್ಟೆಲ್ ಬಂದಿತ್ತು. ವೀವರ್ಸ್ ನೋಡ್ತಾ ಇದ್ದು ಕಮ್ಮಿನೇ, ಬರ್ತಾ ಇದ್ದು ಕಮ್ಮಿನೇ. ಅಷ್ಟು ಸ್ಪಾನ್ಸರ್ಸ್ಗೆ ಅಷ್ಟು ಇದಾಗ್ತಾ ಇರ್ಲಿಲ್ಲ. ಮೊದ್ಲಿಗೆ ಏರ್ಟೆಲ್ ಅವ್ರು ಬಂದ್ರು, ಮತ್ತೆ ಕಾರ್ಬನ್ ಮತ್ತೆ ಓಪೋ ಎಲ್ಲ ಲಾಸಸ್ಲೇ ಹೋಗ್ತಾ ಇತ್ತು. ಅದರಿಂದ ಸ್ಪಾನ್ಸರ್ ಬಡೋದು ಬಿಟ್ರು. ಇದೊಂದು ಕಾರಣ.
ಈ CPL ನ ಸ್ಟಾಪ್ ಮಾಡ್ಬಿಡ್ತಾರೆ 2015 ಅಲ್ಲಿ. ಸೊ ಎಲ್ಲ ಕ್ರಿಕೆಟ್ ಬೋರ್ಡ್ ಸೇರಿಸಿ ಈ ಲೀಗ್ ನ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಇನ್ನೊಂದು ರೀಸನ್ ಇದೆ, ಯಾಕಂದ್ರೆ ಈ ಲೀಗ್ ಸ್ಟಾಪ್ ಮಾಡೋ ದಿನಕ್ಕೆ ಮುಂಚೆ 8 ಟೀಮ್ ನ ಬ್ಯಾನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಒಂದು ರಾಜಸ್ಥಾನ್ ರಾಯಲ್ಸ್, ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್. ಇದು ಒಂದು ಕಾರಣ ಇದೆ. ಸೊ ಆದಷ್ಟು ಈ ವಿಡಿಯೋದಲ್ಲಿ ಎಲ್ಲ CPL ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಹೊಸಬ್ರ ಇದ್ರೆ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ತುಂಬಾ ಅಪ್ಡೇಟ್ಸ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2026 ಅಲ್ಲಿ CPL ನ ಸ್ಟಾರ್ಟ್ ಮಾಡ್ತಾರಾ ಇಲ್ವಾ, ಮತ್ತೆ RCB ಅಲ್ಲಿ ಯಾವ ಪ್ಲೇಯರ್ ಇರ್ತಾರೆ, ಯಾವ ಪ್ಲೇಯರ್ ಇರಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು.